ಹಾಸನ ಜಿಲ್ಲೆಯಿಂದ ಬಂದಿದ್ದೀನಿ. ನಾನು ಟಿ ವಿ ಚಾನಲ್ ಎಲ್ಲ ನೋಡಿ ತುಂಬ ಭಯಪಡ್ತಿದ್ದೆ. ಏನ ಕುಂಭಮೇಳ ಅಂತ. ಏನಿಲ್ಲ, ನೀವು ಆದಷ್ಟು ಎಲ್ಲರೂ ಪ್ರೀತಿಯಿಂದ ಬನ್ನಿ. ಇದು ನೀವು ಟಿ ವಿಯಲ್ಲಿ ನೋಡೋದಕ್ಕಿಂತ ನಿಮ್ಮ ಮನೆ ಮಕ್ಕಳು ಹೆಂಡತಿನ ಕರ್ಕೊಬಂದು ತುಂಬ ಖುಷಿಯಾಗುತ್ತೆ. ಏನೂ ಭಯ ಪಡೋದು ಬೇಡ. ಈ ತಿಂಗಳು 26ನೇ ತಾರೀಕುವರೆಗಿದೆ. ನೀವೆಲ್ಲ ಬನ್ನಿ, ಇಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಟಿ ವಿ ಅದನ್ನೆಲ್ಲ ನೋಡಬೇಡಿ. ಇಲ್ಲಿ ನೋಡಿದರೆ ಕೈಕಾಲು ಇಲ್ದವರು, ಮುದುಕರು, 90 ವರ್ಷದ 100 ವರ್ಷದ ಮುದುಕದವರಿಗಿದ್ದಾರೆ. ನೀವೆಲ್ಲ ಬರಬೇಕಂತೇಳಿ ಎಲ್ಲರನ್ನ ಕೈ ಮುಗಿತೀವಿ ಅಂತೇಳಿ. ನಾನು ಸಕಲೇಶ್ ತಾಲೂಕು ಕುಣಿಗಳಿ ಗ್ರಾಮದವನು. ಆದರೆ ನಮಗೆ ಒಂದು ಬರಬೇಕಂತ ಒಂದು ದೊಡ್ಡ ಆಸೆ ಇತ್ತು. ಬಂದಿದ್ದೀವಿ, ಭಾರಿ ಸಂತೋಷ ಆಯಿತು. ಈ ಜನಸಂಖ್ಯೆ ನೋಡಿ ಯಾರು ಎದುರಿಸಬೇಕಾಗಿಲ್ಲ, ಎಲ್ಲರೂ ಬರ್ಬೋದು. ಮಕ್ಕಳು ಮರಿ ಎಲ್ಲ ಇದ್ದಾರೆ. ಅದು ಯಾವ ತಾಪತ್ರಲ್ಲ, ಎಲ್ಲರೂ ಕೈ ನೀಡಿ ಎಲ್ಲ ಬಂದರು. मैं बॉम्बे में रहने वाली है. मेरा ये बड़े भाई, ये उनका दोस्त, ये भाभी है. वो वीडियो करने वाले हमारा ही रिश्तेदार है, भाई लगते हैं. तो मैं ये लोग को हिंदी आता नहीं है करके मेरे को बॉम्बे से इधर बुलाया है. मैं इधर कुंभ मेले में लेके आया है सबको. तो सब लोग डराते हैं, वैसा है वैसा है. बहुत आदमी है, लेकिन कुछ प्रॉब्लम नहीं है. अपना हाथ में है. अपन संभालेगा तो सब कुछ, और कुछ टेंशन नहीं है. सब लोग आके जाइए. ಕಡಬ ತಾಲೂಕು ಆಳಂತ ಗ್ರಾಮದ ಶಿವಾರಿಯಿಂದ ಬಂದಿದ್ದೇನೆ. ನನ್ನ ಎಲ್ಲ 5 ಜನ ಸೇರಿಕೊಂಡು ಇಲ್ಲಿ ಬಂದಿದ್ದೇವೆ. ಜನರೆಲ್ಲ ನೋಡುವಷ್ಟು, ಅಲ್ಲಿ ಟಿ ವಿ ನೋಡಿ ಹೇಳುವಷ್ಟು ಕಷ್ಟ ಇಲ್ಲ. ಇಲ್ಲಿ ಎಲ್ಲರೂ ಬರ್ಬೋದು. 50 ವರ್ಷ, 60 ವರ್ಷ, 70 ವರ್ಷ ದಾಟಿದ ಜನರೇ ಇರುವುದು. ದಯವಿಟ್ಟು ಅವರ ಎಲ್ಲ ಅಲ್ಲಿ ಟಿ ವಿಯಲ್ಲಿ ನೋಡಿ ಹೆದರಿಕೊಳ್ಳುವಂಥ ಅವಶ್ಯಕ ಇಲ್ಲ. ಎಲ್ಲರೂ ಬಂದು ಇಲ್ಲಿ ಸ್ನಾನ ಮಾಡಿ ಹೋಗಿ ಅಂತೇಳಿ ನನ್ನ ಪ್ರಾರ್ಥನೆ. ಎಂಕಲು ತುರ್ನಲ್ಲಿಂದ ಓಂಕಳ್ಳಿ ಊರಿಂದ ಬರ್ತದೆ. ಓಂಕಳ್ಳಿ ಬರ್ತದೆ ಎನ್ನ ಗಂಡನೇ ಎನ್ನ ಮರ್ಮೈ ಎನ್ನ ಮೈತಿದಿ ಮಾತುಗಳ ಎಂಕಲು ನನ್ನದು ಇದಕ್ಕೆ ಎಂಕಲು ದಾರ ತೊಂದರೆ ಅಂತ ಇದು ಕೊಟ್ಟು ದೇವರು ಕಟ್ಟಿ ದುಂಬುಗಳು ಅಂತೇಳಿ ಕಾಪಾಡೋದು